ಜಾತಕ ಫಲ ನೇರ ಪ್ರಸಾರಕ್ಕೆ ಕಾರ್ಯಕ್ರಮ. ನಾನು ರಕ್ಷಾ. ವೀಕ್ಷಕರೇ, ಇವತ್ತು ಶುಕ್ರ ಗ್ರಹದ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಶುಕ್ರ ಗ್ರಹದ ಬಗ್ಗೆ ತಿಳಿಸ್ಕೊಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಯುವ ಜ್ಯೋತಿಷಿ, ವಾಸ್ತುಶಾಸ್ತ್ರಜ್ಞ, ದೈವಿಕ ಪರಿಹಾರ ತಜ್ಞರು, ಸಿಂಧೂರಾಂಜನ ವಿದ್ಯಾಪಾರಂಗತರು, ಶ್ರೀ ಭುವನೇಶ್ವರಿ ದೇವಿ ಉಪಾಸಕರು ಆಗಿರುವ ಜ್ಯೋತಿರ್ವಿದ್ಯಾನಿಧಿ ಪಂಡಿತ್ ಶ್ರೀನಾಥ ಜೋಶಿ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೈ ಭುವನೇಶ್ವರಿ. ಗುರುಜಿ, ಮೊದಲನೇದಾಗಿ ಈ ಶುಕ್ರ ಗ್ರಹದ ವಿಶೇಷತೆಗಳೇನು ಅಂತ ತಿಳಿಸ್ಕೊಡ್ತೀರಾ? ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರತಿಯೊಂದು ವಿಭಾಗಗಳು, ಪ್ರತಿಯೊಂದು ವಿಚಾರಗಳು ಸಹ ಬಹಳಷ್ಟು ಕುತೂಹಲಕಾರಿಯಾಗಿರ್ತದೆ. ನೋಡಿ, ಸಾಮಾನ್ಯ ಜನತೆ ಏನು ಹೇಳ್ತಾರೆ ಅಂದರೆ, ಯಾರಿಗಾದ್ರೂ ಏನಾದರೂ ಕಷ್ಟಗಳು ಬಂದರೆ ಶನಿ ಹಿಡ್ಕೊಂಡು ಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗೆ ಯಾರೋ ಸುಖವನ್ನು ಕಾಣ್ತಾ ಇದ್ದಾರೆ, ಸ್ವಲ್ಪ ಚೆನ್ನಾಗಿದ್ದಾರೆ, ಜೀವನದಲ್ಲಿ ಸ್ವಲ್ಪ ಅನುಕೂಲ ಆಯಿತು ಅಂತಾದರೆ ಶುಕ್ರ ಗ್ರಹ ಹಿಡಿದಿದೆ ಅಂತ ಹೇಳ್ತಾರೆ. ಈ ಮನುಷ್ಯನಿಗೆ ಶುಕ್ರ ದಶೆ ಪ್ರಾರಂಭವಾಗಿದೆ, ಶುಕ್ರನ ಅನುಗ್ರಹ ಚೆನ್ನಾಗಿದೆ ಅಂತ. ಇದು ಖಂಡಿತವಾಗಿ ಅವನ ಅಭಿಪ್ರಾಯ ತಪ್ಪು ಅಭಿಪ್ರಾಯ. ಯಾಕಂದರೆ ಪ್ರತಿಯೊಂದು ಗ್ರಹಕ್ಕೂ ಪಾಸಿಟಿವ್ ಆ್ಯಂಗಲು ಇರುತ್ತೆ, ನೆಗೆಟಿವ್ ಆ್ಯಂಗಲ್ ಕೂಡ ಇರುತ್ತೆ. ನಿನ್ನೆ ಕಾರ್ಯಕ್ರಮದಲ್ಲಿ ಶನಿಗ್ರಹ ಹೇಗೆ ಒಳ್ಳೆಯದನ್ನು ಮಾಡುತ್ತೆ, ಕೆಟ್ಟದನ್ನು ಮಾಡುತ್ತೆ ಅಂತ ಹೇಗೆ ತಿಳಿಸ್ಕೊಟ್ಟಿದ್ದೆ, ಹಾಗೆ ಶುಕ್ರಗ್ರಹ ಸಹ ಶುಭವನ್ನೂ ಮಾಡುತ್ತೆ, ಅಶುಭವನ್ನೂ ಸಹ ಮಾಡುತ್ತೆ. ಉದಾಹರಣೆಗೆ ಶುಕ್ರಗ್ರಹ ಸಿಂಹರಾಶಿಯವರಿಗೆ, ಆಮೇಲೆ ಕುಜನ ರಾಶಿಗಳಂತಹ ಮೇಷ ವೃಶ್ಚಿಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ಇವರಿಗೆಲ್ಲ ಅಶುಭ ಫಲವನ್ನು ಉಂಟು ಮಾಡ್ತಾನೆ. ಗುರುಗ್ರಹದ ರಾಶಿಗಳಾಗಿರುವಂತಹ ಧನುರ್ ಮತ್ತು ಮೀನ ರಾಶಿಗಳಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಾನೆ. ಹಾಗಾಗಿ ನಾವು ಶುಕ್ರಗ್ರಹ ಅಂದ ತಕ್ಷಣ ಶುಭ, ಶುಕ್ರಗ್ರಹ ಅಂದರೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ. ಇದು ಶುದ್ಧ ತಪ್ಪು. ಇಲ್ಲಿ ಶುಕ್ರಗ್ರಹವು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸುಖಕಾರಕ ಅಂತ ಹೇಳಲ್ಪಟ್ಟಿದೆ. ಅಂದರೆ ಜೀವನದಲ್ಲಿ ನಾವೊಂದು ಒಳ್ಳೆಯದನ್ನು ಪಡಿಬೇಕು ಅಂತಾದರೆ, ಒಳ್ಳೆಯದನ್ನು ಐಶ್ವರ್ಯ ಯೋಗ ಇರ್ಬೋದು, ಸಂಪತ್ತು ಇರ್ಬೋದು, ಆರ್ಥಿಕವಾಗಿ ಬಹಳಷ್ಟು ಧನಯೋಗವನ್ನು ಪಡ್ಕೊಳ್ಳೋದು, ಇದೆಲ್ಲ ಶುಕ್ರಗ್ರಹದ ಮೇಲೆ ಅವಲಂಬಿಸುತ್ತೆ. ಜಾತಕದಲ್ಲಿ ತುಂಬ ಚೆನ್ನಾಗಿದ್ದರೆ ಶುಕ್ರಗ್ರಹ ನಾವು ಒಳ್ಳೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇರ್ತೀವಿ, ಆ ಥರ ಇರುತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಮದುವೆಗೂ ಕಾರಕ. ಅಂದರೆ ಭೃಗೋರ್ ವಿವಾಹ ಕರ್ಮಾಣಿ ಅಂತ ಹೇಳಲ್ಪಟ್ಟಿದೆ. ಹಾಗೆ ವಾಹನಕ್ಕೆ ಸಂಬಂಧಪಟ್ಟಂತಹ ಕಾರಕನಾಗ್ತಾನೆ ಶುಕ್ರ. ವಾಹನ ಯೋಗಗಳು ಇವು ಬರಬೇಕು ಅಂದರೆ ಶುಕ್ರ ಇರಬೇಕು, ಚೆನ್ನಾಗಿರಬೇಕು. ಆಮೇಲೆ ಜೀವನದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂತಾದರೂ ಶುಕ್ರ ಚೆನ್ನಾಗಿರಬೇಕು. ಹಾಗೆ ಎಲ್ಲ ರೀತಿಯ ಅಷ್ಟ ಐಶ್ವರ್ಯಗಳಿಗೂ ಕೂಡ ಶುಕ್ರ ಕಾರಕ ಆಗ್ತಾನೆ. ಯಾರ ಜಾತಕದಲ್ಲಿ ನೋಡಿ ಶುಕ್ರ ಚೆನ್ನಾಗಿರೋದಿಲ್ಲ ಅಂಥವ್ರು ದರಿದ್ರ ಯೋಗವನ್ನು ಅನುಭವಿಸ್ತಾ ಇರ್ತಾರೆ. ಆರ್ಥಿಕ ಪರಿಸ್ಥಿತಿಗೂ ಬಹಳಷ್ಟು ಕಷ್ಟ, ಪ್ರತಿಯೊಂದಕ್ಕೂ ಬಹಳಷ್ಟು ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ. ಹೀಗೆ ಶುಕ್ರಗ್ರಹವು ಯಾವ ರೀತಿಯಾಗಿ ನಮ್ಮ ಜಾತಕದಲ್ಲಿದೆ ಅದೇ ಥರದ ಫಲವನ್ನು ನಾವು ಅನುಭವಿಸ್ತೀವಿ. ಶುಭನಾಗಿದ್ದರೆ ಶುಭ ಅಥವಾ ಅಶುಭನಾಗಿದ್ದರೆ ಅಶುಭ ಫಲವನ್ನು ಅನುಭವಿಸ್ತೀವಿ. ಒಟ್ಟಾರೆಯಾಗಿ ಶುಕ್ರ ಅಂದರೆ ಶುಭ ಅಂತ ತಿಳ್ಕೊಳ್ಳೋದು ಖಂಡಿತ ತಪ್ಪು, ಆ ಥರ ಇರೋದಿಲ್ಲ. ಓಕೆ, ಇವತ್ತು ಶುಕ್ರವಾರ ಬೇರೆ, ನಾವು ಶುಕ್ರ ಗ್ರಹದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಶುಕ್ರ ಅಂದ್ರೆ ಶುಭ ಅಂತಾನೆ ಅಂದ್ಕೊಂಡಿರ್ತಾರೆ. ಶುಕ್ರ ಗ್ರಹ ಎಲ್ಲಾ ರಾಶಿಗಳಿಗೂ ಕೂಡ ಒಳ್ಳೇದನ್ನೇ ಮಾಡುತ್ತೆ ಅಂತ ಅನ್ಕೊಂಡಿರ್ತಾರೆ. ಅದೊಂದು ಮಿತ್ ಇದೆ. ಹೌದು, ಯಾಕಂದರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಶುಕ್ರನಿಗೆ ಲಕ್ಷ್ಮೀಕಾರಕ ಅಂತ ತಿಳ್ಕೊಂಡಿರ್ತಾರೆ. ಹಾಗಾಗಿ ಶುಕ್ರವಾರದ ದಿವಸ ಲಕ್ಷ್ಮಿಗೆ ವಿಶೇಷವಾಗಿರುವಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಶುಕ್ರವಾರದ ದಿವಸ ಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಅಥವಾ ಕುಬೇರನ ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಒಲಿತಾಳೆ, ಶುಕ್ರಗ್ರಹದ ದೋಷ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿದೆ. ಹಾಗಾಗಿ ಶುಕ್ರನಿಗೆ ನಾವು ಈ ಲಕ್ಷ್ಮಿಯ ಸಂಬಂಧಪಟ್ಟಂತಹ ಪೂಜೆಯನ್ನು ಹೇಳ್ತೀವಿ ಅಥವಾ ಕುಬೇರ ಮಂತ್ರವನ್ನು ಹೇಳ್ತೀವಿ. ಶುಕ್ರವಾರದ ದಿವಸ ವಿಶೇಷವಾಗಿ ಇದರ ಮಹತ್ವವನ್ನು ಹೇಳಲಾಗಿದೆ ಶಾಸ್ತ್ರದಲ್ಲಿ. ಈ ಶುಕ್ರಗ್ರಹನು ಜಾತಕದ ಪ್ರಕಾರ ಒಂದು ಜಾತಕಕ್ಕೆ ನಮಗೆ ಹಣದ ಯೋಗ, ಧನಯೋಗವನ್ನು ಪಡಿಬೇಕು ಅಂತಾದರೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ವಿಶೇಷತಃ ಶುಕ್ರನು ಯಾವ ಪಾಪಗ್ರಹಗಳ ಜೊತೆ ಸೇರಿರಬಾರ್ದು. ಅವರು ಶುಭ ಸ್ಥಾನದಲ್ಲಿ, ಶುಭ ಯೋಗದಲ್ಲಿ, ಶುಭ ದೃಷ್ಟಿಯನ್ನು ಹೊಂದಿ ಜಾತಕದಲ್ಲಿರಬೇಕು. ಹಾಗಾದರೆ ಮಾತ್ರ ಅಂಥವ್ರು ಧನಯೋಗವನ್ನು ಹೊಂತಾರೆ. ಇಲ್ಲದಿದ್ದರೆ ಪ್ರತಿಯೊಂದು ನಿತ್ಯವೂ ಆರ್ಥಿಕವಾಗಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂಥ ಪರಿಸ್ಥಿತಿ. ಕೆಲವು ನೋಡಿರ್ಬೋದು ನೀವು, ಪ್ರಯತ್ನಕ್ಕೆ ಸರಿಯಾಗಿರುವಂತಹ ಪ್ರತಿಫಲ ಸಿಗೋದಿಲ್ಲ, ಕಷ್ಟಪಡ್ತಾರೆ, ಶ್ರಮ ವಹಿಸೋದೆಲ್ಲ ಶನಿಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸುಖವನ್ನು ಹೊಂದುವಂತಹ ಯೋಗ ಶುಕ್ರನಿಗೆ ಸಂಬಂಧಪಟ್ಟಿರುವಂಥದ್ದು. ಕೆಲವು ಏನಾಗುತ್ತೆ ಅಂದರೆ, ಶುಕ್ರನ ಏನಾದರೂ ಜಾತಕದಲ್ಲಿ ಅಶುಭನಾಗಿದ್ದರೆ ಆ ವ್ಯಕ್ತಿಗೆ ಯಾವತ್ತೂ ಲಕ್ಷ್ಮೀ ಕಟಾಕ್ಷ ಆಗೋದಿಲ್ಲ, ಬಹಳಷ್ಟು ತೊಂದರೆ ಅನುಭವಿಸಬೇಕಾಗತ್ತೆ. ನಾವು ನೋಡಿರ್ತೀವಿ, ಜೀವನದಲ್ಲಿ ಮನೆ ಕಟ್ಟಬೇಕು ಅಥವಾ ವಾಹನ ತಗೊಳ್ಬೇಕು, ಏನೋ ಆರ್ಥಿಕವಾಗಿ ಮುಂದೆ ಬರಬೇಕು, ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ. ಆದರೆ ಶುಕ್ರಗ್ರಹದ ಅನುಗ್ರಹ ಬೇಕೇ ಬೇಕು. ಈ ಶುಕ್ರನ ಅನುಗ್ರಹ ಜಾತಕದಲ್ಲಿ ಇಲ್ಲದೇ ಇದ್ದರೆ ಪ್ರತಿಯೊಂದು ಸಲವೂ
ಡಿಸಪಾಯಿಂಟ್ಮೆಂಟ್, ಜೀವನ ಪೂರ್ತಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ಜಾತಕವನ್ನು ನೋಡಿ ಶುಕ್ರನ ಒಂದು ಸ್ಥಿತಿಯನ್ನು ತಿಳ್ಕೊಳ್ಬೇಕು. ಶುಕ್ರನ ಸ್ಥಿತಿಯನ್ನು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಶುಕ್ರಕ್ಕೆ ಸಂಬಂಧಪಟ್ಟಿರುವಂಥ, ಶುಕ್ರಗ್ರಹನಿಗೆ ಸಂಬಂಧಪಟ್ಟಿರುವಂಥ ಫಲಗಳನ್ನು ನಾವು ವೃದ್ಧಿಸಿಕೊಳ್ಳಬಹುದು ಅನ್ನುವಂಥದ್ದು. ಓಕೆ, ಈಗ ಈ ಶುಕ್ರ ದಶೆ ಎಷ್ಟು ವರ್ಷ ಇರುತ್ತೆ ಅಂತ? ಹೌದು, ವಿಶೇಷತಃ ಎಲ್ಲ ಗ್ರಹಗಳಿಗೆ ಒಂದೊಂದು ನಿರ್ದಿಷ್ಟವಾಗಿರುವಂಥ ದಶಾ ಅವಧಿ ಇರುತ್ತೆ. ಶುಕ್ರನಿಗೆ 20 ವರ್ಷ. ನಮ್ಮ ದಶಾ ಸಿಸ್ಟಮ್ ಏನಿದೆ ಅದರಲ್ಲಿ ಅತಿ ಹೆಚ್ಚು ವರ್ಷಗಳಷ್ಟು ನಡೆಯುವ ದಶೆ ಅಂದರೆ ಶುಕ್ರ ದಶೆ. 20 ವರ್ಷಗಳಷ್ಟು ನಡೆಯುತ್ತೆ. ಜಾತಕದ ಪ್ರಕಾರ ಶುಕ್ರನು ಚೆನ್ನಾಗಿದ್ದರೆ ದಶೆ ಚೆನ್ನಾಗಿರ್ತದೆ. 20 ವರ್ಷವು ಪರವಾಗಿಲ್ಲ, ತುಂಬ ಒಳ್ಳೆಯ ಫಲಗಳನ್ನು ಅನುಭವಿಸ್ತಾರೆ. ಜಾತಕದಲ್ಲಿ ಏನಾದರೂ ಶುಕ್ರನು ಕೆಟ್ಟು ಹೋಗಿದರೆ, ಶುಕ್ರನು ಅಶುಭನಾಗಿದ್ದರೆ ಆ ದಶಾ ಪೂರ್ತಿ ಅಂದರೆ 20 ವರ್ಷಗಳಷ್ಟು ಕಾಲವು ಆರ್ಥಿಕವಾಗಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ಬಹಳಷ್ಟು ನಷ್ಟಗಳನ್ನು, ನೋವುಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗ್ತದೆ. ಹಾಗಾಗಿ ದಶೆ ಚೆನ್ನಾಗಿದ್ದರೆ ಪರವಾಗಿಲ್ಲ, ಚೆನ್ನಾಗಿ ನಡೆಯುತ್ತೆ. ದಶೆ ಏನಾದರೂ ಚೆನ್ನಾಗಿಲ್ಲ ಅಥವಾ ಅಶುಭವಾಗಿದೆ ಅಂತ ಮಾತ್ರಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು, ಅದಕ್ಕೆ ಸಂಬಂಧಪಟ್ಟಂತಹ ಜಪ ಇರ್ಬೋದು, ಪರಿಹಾರ ವಿಧಾನಗಳಿರ್ಬೋದು, ಇದನ್ನು ಮಾಡಬೇಕು. ನೋಡಿ, ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೀನಿ, ಅಶಾಸ್ತ್ರೀಯವಾಗಿರುವಂತಹ, ಶಾಸ್ತ್ರದಲ್ಲಿ ಇಲ್ಲದೇ ಇರುವಂಥ ಪರಿಹಾರಗಳು ಯಾವತ್ತೂ ವರ್ಕ್ ಆಗೋದಿಲ್ಲ. ಈಗ ಏನೋ ಒಂದು ಈ ಥರ ಮಾಡಿದರೆ ಒಳ್ಳೆಯದಾಗತ್ತೆ, ಈ ಥರ ಆ ಥರ ಎಲ್ಲ ಏನೂ ಇಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಋಷಿಗಳು ಏನು ಹೇಳಿದ್ದಾರೆ ಅದು ಖಂಡಿತವಾಗಿ ನಮಗೆ ಪರಿಹಾರ ಆಗತ್ತೆ, ಕಷ್ಟಗಳು ದೂರವಾಗುತ್ತೆ. ಯಾಕೆಂದರೆ ನಮಗೆ ವಿಜ್ಞಾನ ಅದಕ್ಕೊಂದು ಚೌಕಟ್ಟಿದೆ. ಆದರೆ ಈ ಜ್ಯೋತಿಷ ಶಾಸ್ತ್ರ ಇವೆಲ್ಲ ಅತೀಂದ್ರಿಯ ವಿಜ್ಞಾನ, ಬಿಯಾಂಡ್ ಸೈನ್ಸ್ ಅಂತ ಕರೀತೇವೆ ಇದನ್ನು. ಅತೀಂದ್ರಿಯ ವಿಜ್ಞಾನ ಅಂದರೆ ಮನುಷ್ಯನ ಸಾಮಾನ್ಯ ಚಕ್ಷುಗಳಿಗೆ, ಸಾಮಾನ್ಯ ದೃಷ್ಟಿಗಳಿಗೆ ಅದು ನಿಲುಕದೇ ಇರುವಂಥದ್ದು ಅಂತ. ಋಷಿಗಳು ಇದನ್ನು ದಿವ್ಯ ದೃಷ್ಟಿಯಿಂದ ಕಂಡುಕೊಂಡಿರುವಂಥದ್ದು. ನೋಡಿ, ಜ್ಯೋತಿಷ್ ಶಾಸ್ತ್ರವನ್ನು 4 ಲಕ್ಷ ಶ್ಲೋಕಗಳಿಗೆ 4 ಲಕ್ಷ ಶ್ಲೋಕಗಳಿಗೂ ಮೀರಿ ಸೂತ್ರಗಳಿದೆ ಜ್ಯೋತಿಷ್ಯದಲ್ಲಿ. ಚಾತುರ್ಲಕ್ಷ ಅಂತೂ ಜ್ಯೋತಿಷಃ ಅಂತ ಕರೀತೇವೆ. ಹಾಗೆಯೇ ಈ ಶುಕ್ರ ಚೆನ್ನಾಗಿದ್ದರೆ ಹೇಗೆ ಸಾಂಪತ್ತಿಕ ಸ್ಥಿತಿ ಚೆನ್ನಾಗಿರ್ತದೆ, ಅಥವಾ ಈ ಶುಕ್ರನ ಇದರಿಂದ ಒಂದು ಪರಿಣಾಮದಿಂದ, ಅಶುಭ ಯೋಗದಿಂದ ಜೀವನದಲ್ಲಿ ಹೇಗೆ ನೆಮ್ಮದಿ ಹಾಳಾಗುತ್ತೆ, ಅಥವಾ ನಾವು ಹೇಗೆ ನಷ್ಟಗಳನ್ನು ಹೊಂದ್ತೀವಿ, ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸ್ತೀವಿ, ಇದನ್ನೆಲ್ಲ ಋಷಿಗಳು ಎಷ್ಟೋ ಆ ಒಂದು ಯುಗಗಳ ಹಿಂದೆಯೇ ಈ ಒಂದು ಪ್ರಕೃತಿಯ ಪ್ರಾರಂಭದ ಆ ಒಂದು ಅವಧಿಯಲ್ಲಿ ಋಷಿಗಳು ದಿವ್ಯಜ್ಞಾನದಿಂದ ಕಂಡುಕೊಂಡಿರುವಂಥ ವಿಶೇಷ ಶಾಸ್ತ್ರ ಇದು. ಹಾಗಾಗಿ ಪರಿಹಾರಗಳು ಕೂಡ ಅವರೇ ಕಂಡುಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ನಿರ್ದಿಷ್ಟವಾಗಿರುವಂಥ ಪರಿಹಾರಗಳಿದೆ. ಏನು ವಿತ್ ಸೈಂಟಿಫಿಕ್ ಅಪ್ರೋಚ್, ನಿಮಗೆ ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕ ಕಾರಣ ಬೇಕು. ಯಾವುದು ಕೂಡ ವೈಜ್ಞಾನಿಕ ಕಾರಣವಿಲ್ಲದೆ ಮೌಢ್ಯದ ದೃಷ್ಟಿಕೋನದಿಂದ ನಂಬಲಿಕ್ಕಾಗೋದಿಲ್ಲ. ಏನೋ ಇದನ್ನು ಹಾಕ್ಕೊಳ್ಳಿ ಒಳ್ಳೆಯದಾಗತ್ತೆ, ಅಥವಾ ಇದನ್ನು ಧಾರಣೆ ಮಾಡ್ಕೊಳ್ಳಿ ಅದು ಹೇಗೆ ಒಳ್ಳೆಯದಾಗತ್ತೆ ಅಂತ ಬೇಕಲ್ಲ. ಅದಕ್ಕೆ ಋಷಿಗಳು ಏನು ಮಾಡಿದ್ದಾರೆ, ಮಂತ್ರ, ಮನನಂ ತ್ರಾಯತೆ ಇತಿ ಮಂತ್ರ ಅಂತ ಹೇಳುತ್ತೆ. ಮಂತ್ರದ ಮೂಲಕ ನಾವು ಒಳ್ಳೆಯ ಫಲವನ್ನು ಪಡಿಬೋದು. ಶುಕ್ರನಿಗೆ ಸಂಬಂಧಪಟ್ಟಿರುವಂಥ ಅನೇಕ ಮಂತ್ರಗಳಿದೆ. ಧನಲಕ್ಷ್ಮಿ ಮಂತ್ರ ಇದೆ, ಧನಲಕ್ಷ್ಮಿಯ ಬೀಜಾಕ್ಷರಗಳಿದೆ. ಹಾಗೆ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಕುಬೇರ ಮಂತ್ರ ಇದೆ. ಹಾಗೆ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಧನಾಕರ್ಷಣ ಮಂತ್ರ ಇದೆ. ಸ್ವರ್ಣಾಕರ್ಷಣ ಭೈರವ ಅಂತ ಒಂದು ಮಾಡ್ತೀವಿ, ಅದು ಕೂಡ ವಿಶೇಷವಾಗಿ ಸಾಮಾನ್ಯವಾಗಿ ಸಿಂಹರಾಶಿಯಲ್ಲಿ ಶುಕ್ರ ಇದ್ದರೆ, ಅಥವಾ ರವಿಗ್ರಹದ ಜೊತೆ ಶುಕ್ರ ಇದ್ದರೆ ಶುಕ್ರನಿಂದ ನಮಗೆ ತೊಂದರೆ ಇರುತ್ತೆ, ಆರ್ಥಿಕವಾಗಿ ಅನುಕೂಲತೆ ಇರೋದಿಲ್ಲ. ಆಗ ಸ್ವರ್ಣಾಕರ್ಷಣ ಭೈರವ ಯಂತ್ರ ಅಂತ ಇದೆ, ಅದನ್ನು ಕೂಡ ಧಾರಣೆ ಮಾಡಿದ್ರಾಗತ್ತೆ. ಹೀಗೆ ಋಷಿಗಳು ಮಂತ್ರದೃಷ್ಟಾರರು ಅಂತ ಕರಿತೀವಿ. ಆರ್ಥಿಕವಾಗಿ ನಾವು ಬಹಳಷ್ಟು ಶುಭಯೋಗವನ್ನು ಹೊಂದಲಿಕ್ಕೆ, ಜಾತಕದಲ್ಲಿ ಎಷ್ಟೇ ಬಡತನದ ಯೋಗ ಇರ್ಬೋದು, ದರಿದ್ರ ಯೋಗ ಇರ್ಬೋದು, ಆದರೆ ಅದು ಎಲ್ಲದಕ್ಕೂ ಮೀರಿ ನಮ್ಮ ಪ್ರಾರಬ್ಧ ಕರ್ಮ ಏನೇ ಇದ್ದರೂ ಸಹ ನಾವು ಸರಿಯಾಗಿ ಶಾಸ್ತ್ರೀಯವಾಗಿರುವಂತಹ ಜಪ, ಪೂಜೆ, ಪರಿಹಾರಗಳಿಂದ ಎಂತಹ ಫಲವನ್ನು ಬೇಕಾದರೂ ಸಿದ್ಧಿಸಿಕೊಳ್ಬೋದು ಅನ್ನೋದನ್ನು ಋಷಿಗಳ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಹಾಗೆ ಅದನ್ನು ಮಾಡಿ ಎಷ್ಟೋ ಜನ ಪ್ರಯೋಜನ ಪಡ್ಕೊಂಡ ದೃಷ್ಟಾಂತಗಳು ನಮ್ಮ ಕಣ್ಣ ಮುಂದೆ ಇದೆ. ಇತಿಹಾಸ ಪುರಾಣಗಳಲ್ಲಿ ಬೇಕಾದಷ್ಟು ನಾವು ನೋಡಿದ್ದೀವಿ. ಹಾಗೆ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷತಃ ತ್ರಿಕೋಣ ಸ್ಥಾನಗಳಲ್ಲಿ, ಅಂದರೆ ಯಾವುದೇ ಜಾತಕ ಇರ್ಬೋದು, 1, 5 ಮತ್ತು 9 ಈ ಸ್ಥಾನಗಳಲ್ಲಿ ಏನಾದರೂ ಶುಕ್ರನು ಇದ್ದರೆ ಆ ವ್ಯಕ್ತಿ ಬಹಳಷ್ಟು ಭಾಗ್ಯವಂತನಾಗ್ತಾನೆ ಅಂತ ಶಾಸ್ತ್ರದಲ್ಲಿದೆ. ಅವನಿಗೆ ನೋಡಿ, ಲಗ್ನ ಸ್ಥಾನ ಅಂದರೆ ಶರೀರ, ತನುಂ ರೂಪಂಚ ಜ್ಞಾನಂಚ ವರ್ಣಚೈವ ಬಲಾಬಲಂ ಪ್ರಕೃತಿಂ ಸುಖಂ ದುಃಖಂಚ ತನುಭಾವಾದ್ ವಿಚಿಂತ್ಯೇತ್ ಅಂತ ಶಾಸ್ತ್ರ ಹೇಳುತ್ತೆ. ಲಗ್ನಸ್ಥಾನ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಸುಖವನ್ನು ಪಡಿತೀವಿ, ಎಷ್ಟು ದುಃಖವನ್ನು ಪಡಿತೀವಿ, ಅಥವಾ ನಮ್ಮ ಜೀವನ ಹೇಗಿರುತ್ತೆ, ಇದನ್ನೆಲ್ಲ ತೋರಿಸ್ಕೊಡುತ್ತೆ ಜಾತಕದಲ್ಲಿ. ಅಲ್ಲೇನಾದರೂ ಶುಕ್ರವಿದ್ದರೆ, ಶುಕ್ರ ಇದ್ದು ಶುಭನಾಗಿದ್ದರೆ ಆ ವ್ಯಕ್ತಿ ಸುಖವಾಗಿರ್ತಾನೆ ಜೀವನದಲ್ಲಿ, ಅವನಿಗೇನು ಕಷ್ಟಗಳೇ ಬರುವುದಿಲ್ಲ, ಅದೃಷ್ಟವಂತನಾಗ್ತಾನೆ. ಅಂದರೆ ದೈಹಿಕ ಶ್ರಮ
ಕಡಿಮೆ, ಮಾನಸಿಕ ಶ್ರಮದಿಂದಲೇ ಜೀವನ ಮಾಡುವಂಥದ್ದು ಆ ಥರ ಇರುತ್ತೆ. ಇನ್ನು 5ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಆಕಸ್ಮಿಕ ಧನ ಪ್ರಾಪ್ತಿ, ಆಕಸ್ಮಿಕ ಧನಯೋಗ ಆಗುವಂಥದ್ದು. ಕೆಲವರಿಗೆ ಶೇರ್ ಮಾರ್ಕೆಟಲ್ಲಿ ಬರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಬಯಸದೇ ಬರುವಂಥ ಭಾಗ್ಯಗಳು, ಅದೃಷ್ಟದ ಆಟದಲ್ಲಿ ಹಣವನ್ನು ತೊಡಗಿಸ್ಕೊಂಡು ಬರುವಂಥದ್ದು ಈ ಥರ ಇರುತ್ತೆ. ಆಮೇಲೆ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಕರಿತೀವಿ. ಈ 3 ಸ್ಥಾನಗಳಲ್ಲಿ ಇದ್ದಾಗ ನಮಗೆ ಶುಕ್ರನ ಅನುಗ್ರಹ ಆಗ್ತದೆ, ಆ ಮನುಷ್ಯ ಭಾಗ್ಯವಂತನಾಗ್ತಾನೆ ಅಂತ ಜಾತಕದಲ್ಲಿ ಇರುವಂಥ ಯೋಗಗಳು. ಓಕೆ ವೀಕ್ಷಕರೇ, ಶುಕ್ರ ಗ್ರಹದ ಬಗ್ಗೆ ಮತ್ತಷ್ಟು ಮಾತನಾಡ್ತೀವಿ. ನೀವು ಕೂಡ ನಮಗೆ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು. ಆದರೆ ಅದಕ್ಕೂ ಮೊದಲು ಜಾತಕ ಫಲ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.